ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಮಾಘ ಮಾಸದ ಪುರಾಣದ ಕಥೆಗಳನ್ನು ಕೇಳುತ್ತಾ ಅದನ್ನು ಪಾಲಿಸುತ್ತಾ ಬರುತ್ತಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ಅಣ್ಣ ತಮ್ಮಂದರಿಗೆ ಹೇಗೆ ನರಕ ಮತ್ತು ಸ್ವರ್ಗ ಸಿಕ್ಕಿತು ಎಂಬುದನ್ನು ನಾವು ನೋಡಿದೆವು. ಅದೇ ತರ ಇವತ್ತಿನ ದಿನ ಅಧ್ಯಾಯ 23. ದತ್ತಾತ್ರೇಯರು ಹೀಗೆ ಮಾಘ ಮಾಸ ಮಹಿಮೆಯನ್ನು ಕಾರ್ತವೀರ್ಯಾರ್ಜುನನಿಗೆ ವಿವರಿಸಿ ಶಿವಪೂಜೆಯ ಮಹಿಮೆಯನ್ನು ನಿರೂಪಿಸಿದರು. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ರಾವಣನ ಸಂಹಾರಕ್ಕಾಗಿ ಸಾಗರಕ್ಕೆ ವಾನರ ಸೇವೆಯ ಸಹಾಯದಿಂದ ಸೇತುವೆಯನ್ನು ನಿರ್ಮಿಸಿದನು. ಆ ಸೇತುವೆಯು ಪ್ರಾರಂಭದಲ್ಲಿಯೇ ಶಿವಲಿಂಗವೊಂದನ್ನು ಪ್ರತಿಷ್ಠೆ ಮಾಡಿದನು. ಈ ಶ್ರೀರಾಮನು ಶಿವನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಮಹಾಶೂರನು ಶಿವಭಕ್ತನೂ ತಪಸ್ವಿಯೂ ಆದ ರಾವಣನನ್ನು ಕೊಲ್ಲಲು ಸಾಧ್ಯವಾಯಿತು. ಇದೇ ರೀತಿ ಶ್ರೀರಾಮನ ಭಕ್ತನಾದ ಆಂಜನೇಯನು ಕೂಡ ಸಾಗರವನ್ನು ದಾಟುವ ಮುಂಚೆ ಶಿವನನ್ನು ಪೂಜಿಸಿದನು. ಇದರಿಂದ ಸಾಗರವನ್ನು ದಾಟುವ ಮಹಾಬಲವು ಆತನಿಗೆ ಬಂದಿತು. ಮಹಾಭಾರತದ ಯುದ್ಧ ಸಮಯದಲ್ಲಿ ವೀರನಾದ ಅರ್ಜುನನೂ ಸಹ ಶಿವನನ್ನು ಮೊದಲು ಪೂಜಿಸಿ ಬಳಿಕ ಯುದ್ಧಕ್ಕೆ ಹೊರಡುತ್ತಿದ್ದನು. ಹೀಗೆ ಅನೇಕ ಮಹಾಪರಾಕ್ರಮಿಗಳು ದೇವಾನುದೇವತೆಗಳು ಶಿವಪೂಜೆಯ ಮಹಿಮೆ ಪ್ರಭಾವದಿಂದ ತಮ್ಮ ಕಾರ್ಯಸಿದ್ಧಿಯನ್ನು ಪಡೆದರು. ಎಷ್ಟೋ ಮಂದಿ ಪತಿವ್ರತೆಯರು ಶಿವಪೂಜೆಯ ಮಹಿಮೆಯಿಂದ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡರು. ಇದರಿಂದ ಶಿವಪೂಜೆಯು ಮಹಾಪವಿತ್ರವಾದದ್ದು. ನದಿಗಳಲ್ಲಿ ಗಂಗೆ ಹೇಗೆ ಶ್ರೇಷ್ಠವೋ ಪೂಜೆಗಳಲ್ಲಿ ಶಿವಪೂಜೆಯು ಸರ್ವೋತ್ತಮವಾದದ್ದು. ಗಂಗೆಯು ಮಹಾವಿಷ್ಣುವಿನ ಪಾದಗಳಿಂದ ಅವತರಿಸಿದ್ದರೂ ಸಹ ಶಿವನ ಶಿರಸ್ಸಿನಿಂದಲೇ ಪುಣ್ಯ ನದಿಯಾಗಿ ಭೂಮಿಗೆ ಹರಿದಿವು. ಶಿವನ ಶಿರಸ್ಸಿನಿಂದಲೇ ಪುಣ್ಯ ನದಿಯಾಗಿ ಭೂಮಿಗೆ ಹರಿದಳು. ಇದರಿಂದಲೇ ಶಿವಪೂಜೆಯು ಪಾಪಹರ ಹಾಗೂ ಪುಣ್ಯದಾಯಕವಾಗಿದೆ. ಗಂಗಾ ನದಿ ಸ್ನಾನವು ಪರಮ ಪಾವನವೂ ಪಾಪನಾಶನವೂ ಆಗಿದೆ. ಗಂಗಾ ಸ್ನಾನಕ್ಕಿಂತ ಪುಣ್ಯದಾಯಕವಾದದ್ದು ಬೇರೊಂದಿಲ್ಲ. ಯಾವ ನದಿಯಲ್ಲೇ ಸ್ನಾನ ಮಾಡಲಿ ಗಂಗೆ 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 ಎಂದು 3 ಬಾರಿ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸಿದರೆ, ನೀರನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರೆ ಅದು ಗಂಗಾಜಲದಷ್ಟೇ ಪುಣ್ಯಫಲದಾಯಕವಾಗುತ್ತದೆ. ಗಂಗಾಜಲವು ಭಗವಂತನ ಜಲರೂಪವೆನ್ನಿಸಿದೆ. ಅದರಿಂದಲೇ ಇದು ಮಹಾಫಲದಾಯಕ ಎಂದು ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನನಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಾತ್ಮೆಯ 23ನೆಯ ಅಧ್ಯಾಯವು ಸಂಪೂರ್ಣವಾಯಿತು.